ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತೊಂದು ಪಾರ್ಕ್ ತೋರಿಸ್ತೀನಿ. ಎಂಥ ಅದ್ಭುತವಾದ ಪಾರ್ಕು, ಯಾವ ಥರ ಇದೆ, ಹೆಂಗೆ ಮಾಡಿದ್ದಾರೆ, ಯಾವ ರೀತಿ ಕುಲ್ಗಡ್ಸಿಟ್ಟವ್ರೆ, ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದರು, ಯಾರ ಕಾಲದಲ್ಲಿ ಆಗಿತ್ತು, ಇದಕ್ಕೆ ಯಾರು ಮೂಲ ಕಾರಣ. ಒಂದು ಟ್ರೈನ್ ಮಾಡಿದರು, ಆ ಟ್ರೈನ್ ಮಕ್ಕಳಿಗೋಸ್ಕರ ಮಾಡಿದರು. ಆ ಟ್ರೈನ್ ಹಂಗೆ ನಿಂತು ಹಂಗೆ ಗೊಬ್ಬಿಡ್ದೋಗಿದೆ, ಹಂಗೆ ತುಕ್ಕಿಡ್ದೋಗಿದೆ. ಹೇಳೋರು ಕೆಲವರು ಯಾರೂ ಇಲ್ಲ. ದೊಡ್ಡದಾಗಿ ಎಲ್ಲ ಏನು ಮಾಡಿಬಿಟ್ಟಿದ್ದೀವಿ ಅನ್ನೋ ಥರ ಗ್ರೇಟರ್ ಬೆಂಗಳೂರು ಮಾಡಿಬಿಟ್ರು. ಏನು ಅರ್ಥ ಇಲ್ಲದ ಗ್ರೇಟರ್ ಬೆಂಗಳೂರಲ್ಲಿ ಯಾವ ರೀತಿ ಇದೆ ತೋರಿಸ್ತೀನಿ ನೋಡಿ. ಯಾವ ಮುಖ್ಯಮಂತ್ರಿ ಕಾಲದಲ್ಲಾಗಿತ್ತು, ಯಾರು ಮೇಯರ್ ಆಗಿದ್ದರು, ಎಂಥ ಒಂದು ಅದ್ಭುತವಾದ ಜಾಗನ ಒಂದು ಗಿಡಕ್ಕೆ ಒಂದನಿ ನೀರು ಹಾಕೋಕ್ಕಾಗಿಲ್ಲ ಇವರು ಯೋಗ್ಯತೆಗೆ. ಇವರು ಫಾರಿನ್ ಟ್ರಿಪ್ ಹೋಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಇವತ್ತು MLAಗಳು, ಮಿನಿಸ್ಟ್ರುಗಳು ನೋಡಿ ಈ ಪಾರ್ಕ್ ಹೆಂಗಿದೆ ಸ್ವಲ್ಪ ನೋಡ್ಕೊಂಡು ಬನ್ನಿ ಯಾವ ರೀತಿ ಇದೆ ಅಂತ ನೋಡಿ. ಇದು ಟ್ರೈನು ಮಕ್ಕಳಿಗಂತ ಮಾಡಿದರು. ಇದು ಜಿಂಕೆ ಪಾರ್ಕು. ಇಲ್ಲೇ ಬಸವನಗುಡಿ ವಿಧಾನಸಭಾ ಕ್ಷೇತ್ರ, ಚಾಮರಾಜಪೇಟೆ ಜಿಂಕೆ ಪಾರ್ಕ್ ಅಂತ ಹೇಳ್ತಾರೆ. ಭಾಳ ಅದ್ಭುತವಾಗಿದೆ. ಇದಕ್ಕೆ ರಾಜ್ಕುಮಾರ್ ಪಾರ್ಕ್ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಹೆಸರು ತಕ್ಕನಂಗೆ ಪಾರ್ಕ್ ಇಲ್ಲ. ಇದನ್ನು ಯಾರ ಕಾಲದಲ್ಲಾಗಿದೆ, SM ಕೃಷ್ಣ ಅವರು ಮುಖ್ಯಮಂತ್ರಿ ಕಾಲದಲ್ಲಿ ಚಂದ್ರಶೇಖರ್ ಅವರು ಮೇಯರ್ ಆಗಿದ್ದರು ಬಸವನಗುಡಿಗೆ. ಬಸವನಗುಡಿ ಮತದಾರರು ನಿಜವಾಗ್ಲೂ ಇವ್ರನ್ನ ನೆನೆಸ್ಕೋಬೇಕು ಇವತ್ತು. ಅಷ್ಟು ಅದ್ಭುತವಾದ ಕೆಲಸಗಳನ್ನು ಆ ಚಂದ್ರಶೇಖರ್ ಅವರು ಮೇಯರ್ ಆದಾಗೆ ಭಾಳ ಅದ್ಭುತವಾದ ಕೆಲಸಗಳು ಮಾಡಿದರು. ಆದರೆ ಇವತ್ತು ಪಾಪ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ, ಯಾರು ನೆನೆಸ್ಕೊಂತವೇ ಇಲ್ಲ, ಅವರು ಕಣ್ಣಿಗೆ ಕಾಣಿಸ್ತಿಲ್ಲ. ಆ ರೀತಿ ಇವತ್ತು ಜನಗಳ ಒಳ್ಳೆ ಕೆಲಸ ಮಾಡಿರೋರನ್ನ ಮರ್ತಿರ್ಬೋದು ಅಂತ ಹೇಳಕ್ಕಂದ್ರೆ ಅದಕ್ಕೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದೇ ಜನತೆ ಕಾರಣ. ಇಲ್ಲಿ ಗೊತ್ತಾಗ್ಬಿಡ್ತೈತಿ. ಅವ್ರು ನೆನಪು ಮಾಡ್ಕೊತ ಇಲ್ಲ, ಅವ್ರು ಎಲ್ಲಿದ್ದಾರನ್ನೂ ಗೊತ್ತಾ ಇಲ್ಲ, ಯಾವ ಕಾರ್ಯಕ್ರಮಕ್ಕೂ ಕರೀತಾ ಇಲ್ಲ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಮೇಲೆ ಎಷ್ಟು ಜನ ಮುಖ್ಯಮಂತ್ರಿಗಳಾದರು, ಎಷ್ಟು ಜನ ಆಗಿದ್ದಾರೆ. SM ಕೃಷ್ಣವ್ರು ಆದಮೇಲೆ ಧರ್ಮಸಿಂಗ್ ಅವರಾದರು, ಅದಾದಮೇಲೆ ಕುಮಾರಣ್ಣವರಾದರು, ಯಡಿಯೂರಪ್ಪನವರಾದರು, ತಿರ್ಗಾ ಸಿದ್ದರಾಮಯ್ಯನವರಾದರು, ಮತ್ತೆ ಯಡಿಯೂರಪ್ಪನವರಾದರು, ಮತ್ತೆ ಕುಮಾರಣ್ಣವರಾದರು, ಸಿದ್ದರಾಮಯ್ಯನವರಾದರು, ತಿರ್ಗಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಿದ್ದಾರೆ. ಆದರೆ ಇದನ್ನು ಗ್ರೇಟರ್ ಬೆಂಗಳೂರು ಅಂತ ಮಾಡಿದರು. ಯಾವುದು ಮೂಲ ಸೌಕರ್ಯಗಳು ಇಲ್ಲದೆ ಸುಮ್ಮನೆ ಹೆಸರಿಗೆ ಮಾತ್ರ ಇವತ್ತು ಲೂಟಿ ಹೊಡೆಯೋಕ್ಕೆ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ. ಆದರೆ ಈ ಟ್ರೈನ್ ತಂದು ನಿಲ್ಲಿಸಿದ್ರೆ ಅಷ್ಟೇ. ಏನು ಡ್ರೈವರ್ ಸಿಕ್ಕಿಲ್ಲ ಅಂತ ತಂದು ನಿಲ್ಲಿಸಿದ್ರು, ಇಲ್ಲ ಮುಂದಕ್ಕೆ ರೋಡ್ ಇಲ್ವಂತ ನಿಲ್ಲಿಸಿದ್ರು, ಒಟ್ಟು ಏನಪ್ಪ ಅಂದರೆ ತಗೊಂಬಂದು ಪಾಪ ನಿಲ್ಲಿಸಿದ್ರು. ಮಕ್ಕಳಿಗೆ ಅನುಕೂಲ, ಮಕ್ಕಳು ಓಡಾಡಲಿ ಅಂತ ಮಾಡಿದರು. ಆದರೆ ಇಲ್ಲಿ ಜನಗಳೆಲ್ಲ ನೋಡಿ ಹೆಂಗಿದೆ ನೋಡಿ ಟ್ರೈನ್. ಅದು ತುಕ್ಕಿಡ್ದು ಹೋಗಿದೆ ರೀ, ತುಕ್ಕಿಡ್ದು ಹೋಗಿದೆ, ಅದು ಧೂಳು ಹಿಡ್ದು ಹೋಗಿದೆ, ತುಕ್ಕಿಡ್ದು ಹೋಗಿದೆ. ಮತ್ತು ಜನಗಳೆಲ್ಲ ಇಲ್ಲಿ ಆಟ ಆಡೋಕ್ಕೆ ಬರ್ತಾರೆ. ಅವರಿಗೆ ಪಾಪ ಅವ್ರಿಗೆ ಆಟ ಆಡಿದ್ರೆ ಸಾಕು, ನಮಗೇನು ಆ ಟ್ರೈನಾರ ಓಡಾಡ್ಕೊಳ್ಳಿ, ಹೆಂಗಾರೆ ಯಾಕೆ ನಿಂತ್ಕೊಳ್ಳಿ, ಆ ಗಿಡಕ್ಕೆ ನೀರಾದರೂ ಹಾಕ್ಲಿ, ನಮಗೇನಪ್ಪ, ನಮಗೆ ಆಟ ಆಡೋಕ್ಕೆ ಜಾಗ ಇದೆಯಾ, ನಮಗೆ ವಾಕಿಂಗ್ ಮಾಡೋಕ್ಕೆ ಜಾಗ ಇದೆಯಾ ಅಷ್ಟೇ. ಈ ರೀತಿ ಜನಗಳು ಮೈಂಡಲ್ಲಿದೆ. ಸುಮ್ಮನೆ ಬರ್ತಾರೆ, ಪಾರ್ಕಲ್ಲಿ ಟೈಮ್ ಪಾಸ್ ಮಾಡ್ಕೊಂಬರ್ತಾರೆ. ಡಾಕ್ಟ್ರುಗಳು ಹೇಳಿರ್ತಾರೆ ಬೆಳಗ್ಗೆ ಒಂದು 2 ಸಾಯಂಕಾಲ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ರಪ್ಪ, ಇಲ್ಲ ಶುಗರ್ BP ಜಾಸ್ತಿ ಆಗ್ಬಿಡ್ತದೆ ಅಂತ ಹೇಳಿರ್ತಾರೆ. ಪಾಪ ಡಾಕ್ಟ್ರು ಮಾತು ಕೇಳ್ಕೊಂಡು ವಾಕಿಂಗ್ ಮಾಡೋಕ್ಕೆ ಬರ್ತಾರೆ. ಮನೇಲಿ ಮೈ ಬಗ್ಸಿ ಕಸ ಗುಡಿಸಿದ್ರೆ, ಪಾತ್ರ ತೊಳೆದ್ರೆ, ನೆಲ ಒರೆಸಿದ್ರೆ, ಮತ್ತು ಇನ್ನೇ ಕೆಲಸಗಳು ಮಾಡಿದರೆ ಯಾವ ಕಾಯಿಲೆನೂ ಬರೋಲ್ಲ. ಪಾಪ ಸಿಟಿಲಿರೋ ಜನ ಪಾಪ ಕೆಲಸ ಮಾಡೋಕ್ಕಾಗಲ್ಲ ನೋಡಿ. ಇವ್ರು ಯೋಗ್ಯತೆ ಗಿಡಗಳಿಗೆಲ್ಲ ಒಣಗಿ ಕೂತ್ಕೊಂಡವೆ, ನೀರು ಹಾಕೋಕ್ಕಾಗಿಲ್ಲ. ಪಕ್ಕದಲ್ಲೇ ಕೆಂಪಂಬುದ್ದಿ ಕೆರೆ ನೀರಿದೆ, ಆ ನೀರಾದರೂ ಉಪಯೋಗಿಸ್ಕೊಂಡು ಈ ಗಿಡಗಳಿಗೆ ನೀರು ಹಾಕ್ಬೋದು. ಆ ಬೋರ್ಗಳು ಹಾಕಿಲ್ಲ, ಒಂದು ನೀರು ಹಾಕೋ ಒಬ್ಬ ಕೆಲಸಗಾರನ ಇಟ್ಕೊಂಡಿಲ್ಲ ಈ ಸರ್ಕಾರದವರು. MLA ಏನು ಮಾಡ್ತಾರೋ ಗೊತ್ತಿಲ್ಲ. BJP MLA ಅವರು ಪಾಪ ಅವ್ರೇನೇನು ಮಾಡೋರು, ಸರ್ಕಾರ ನಡೆಸೋದು, ದುಡ್ಡು ಕೊಟ್ಟರು ತಾನೇ ಅವರು ನಡೆಸೋದು. ನೋಡಿ ಎಲ್ಲ ಗಿಡಗಳು ಒಣಗೋಗಿದ್ದಾವೆ. ಆದರೂ ಜನ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಬಂದು ಆರಾಮಾಗಿ ಹೊಸಪ್ಪ ಓದುವಪ್ಪ ಅಂತೇಳಿ ಒಂದು ಕಾಪಿ ಕುಡ್ಕೊಂಡು ಮನೆಗೆ ಹೋಗಿ ಉಂಡು ಮಲ್ಕೊಂತವೆ. ತಿರ್ಗಾ ಬೆಳಗ್ಗೆ ಮತ್ತು ಅದೇ ಪಾರ್ಕಿಗೆ ವಾಕಿಂಗ್ ಮಾಡ್ತವೆ. ಒಂದು ಗಿಡಕ್ಕೆ ನೀರು ಹಾಕ್ರಯ್ಯ ಅಂತಲೂ ಹೇಳೋಲ್ಲ, ಒಂದು ಸರಿಯಾಗಿ ಕುಂತ್ಗಳು. ಅದು ಮಕ್ಕಳು ಆಟ ಆಡುವಂತೂ ಮುರಿದು ತುಕ್ಕಿಡು ಅವು ಮುರ್ಕೊಂಡು ಹೋಗವೆ, ಅವು ಎಲ್ಲ ಕುಲ್ಗಟ್ಟಾಗವೆ. ನೋಡಿ ಒಂದು ಹನಿ ನೀರು ಹಾಕಿಲ್ಲ ರೀ. ಎಷ್ಟು ಗಲೀಜಿದೆ ಅಂದ್ರೆ ಪಾರ್ಕು. ಅದರಲ್ಲ ವಾಕಿಂಗ್ ಮಾಡ್ತವೆ ಜನ. ಇವು ಮನುಷ್ಯರು ಇವರೆಲ್ಲ ಏನು ಪ್ರಾಣಿಗಳು ಗೊತ್ತಿಲ್ಲ. ಪ್ರಾಣಿಗಳು ಎಷ್ಟೋ ಕ್ಲೀನಾಗಿರ್ತವೆ ಕಾಡಲ್ಲಿ. ಆದರೆ ಇದು ಯಾವುದೋ ಊರಲ್ಲೋ ಹಳ್ಳಿಲೋ ಜಿಲ್ಲೆಲಿಲ್ಲ. ಇದು ಬೆಂಗಳೂರು, ಗ್ರೇಟರ್ ಬೆಂಗಳೂರಲ್ಲಿದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿದೆ ಪಾರ್ಕ್. ಇದು ಯಾವುದೋ ಎಲ್ಲೋ ಕೊಳ್ಳೇಗಾಲದಲ್ಲೋ ಎಲ್ಲೋ ಪಾರ್ಕ್ ಇಲ್ಲ. ಇದು ಯಾವುದೋ ಗೊರಗುಂಟೆಪಾಳ್ಯದ ಇನ್ನೂ ಎಲ್ಲೋ ಇಲ್ಲ, ನೆಲಮಂಗಲದಲ್ಲಿ ಇಲ್ಲ ಪಾರ್ಕ್. ಇದು ಅದು ಬೆಂಗಳೂರು, ಗ್ರೇಟರ್ ಬೆಂಗಳೂರಲ್ಲಿ ಇದ್ಕೊಂಡು ಒಂದು ನೀರು ಹಾಕೋಕ್ಕಾಗದೆ ನೋಡಿ. ರಾಜ್ಕುಮಾರ್ ಮಕ್ಕಳ ಪಾರ್ಕ್ ಅಂತ ಹೆಸರು ಮಾತ್ರ ಹಾಕವ್ರೆ. ಆ ಬೋರ್ಡ್ ಕೂಡ ತೊಳೆಯೋಕ್ಕಾಗಿಲ್ಲ. ಪಾರೊಳ ಬಂದೆಲ್ಲ ಗಲೀಜು ಮಾಡವೆ, ಅದನ್ನು ತೊಳೆಯೋಕ್ಕೂ ಕೂಡ ಇವ್ರಿಗೆ ಟೈಮ್ ಇಲ್ಲ. ಎಷ್ಟು ಚೆನ್ನಾಗಿರೋ ಪಾರ್ಕ್ನ ಎಷ್ಟು ಹಾಳು ಮಾಡಿಟ್ಟಿದ್ದಾರೆ. ಎಷ್ಟು ಜನ ಮುಖ್ಯಮಂತ್ರಿಗಳಾದರು, ಎಷ್ಟು ಜನ ಅಧಿಕಾರಿಗಳಾದರು. ಆದರೆ ಪಾಪ ಇವತ್ತು ಚಂದ್ರಶೇಖರ್ ಅವ್ರನ್ನ ಯಾರೂ ನೆನೆಸ್ಕೊತಾ ಇಲ್ಲ. ನಿಜವಾಗ್ಲೂ ಜನಗಳಿಗೂ ಇದು ಕ್ಲೀನಾಗಿರೋದು ಬೇಕಾಗಿಲ್ಲ. ಬರ್ತವೆ, ವಾಕಿಂಗ್ ಮಾಡ್ತವೆ, ಹೋಯ್ತವೆ. ನೋಡಿ ಟ್ರೈನ್ ಹೆಂಗಿದೆ. ಟ್ರೈನು ತಂದು ನಿಲ್ಲಿಸಿರೋದು ಒಂದು ಅಡಿ ಮುಂದಕ್ಕೆ ಹೋಗಿಲ್ಲ. ಅದು ಒಂದು ರೌಂಡ್ ಚಕ್ರ ತಿರುಗಿಲ್ಲ. ಹೆಂಗೆ ನಿಂತಿದೆಯೋ ತಂದು ಹಂಗೇ ನಿಲ್ಲಿಸಿದ್ದಾರೆ. ಅದಕ್ಕೆ ಕವರ್ ಹೊಸಿದ್ರು, ಇವಾಗೇನೋ ಕವರ್ ತೆಗೆದು ಅದೆಲ್ಲ ತುಕ್ಕಿಡು ನಿಂತ್ಕೊಂಡಿದೆ. ಜನಗಳಿಗೆ ಬೇಕಾಗಿಲ್ಲ, ಚೆನ್ನಾಗಿರೋದು ಬೇಕಾಗಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇದ್ದಾರೆ. ಚೆನ್ನಾಗಿರೋದು ಬೇಕಾಗಿದ್ದರೆ ಹೋರಾಟ ಮಾಡಿರೋರು ಗೊತ್ತಿಲ್ಲ ನಮಗೆ. ಆದರೆ ಇಲ್ಲಿ ವಾಕಿಂಗ್ ಮಾಡೋರು ಇವು ಮನುಷ್ಯರೋ ಏನು ಪ್ರಾಣಿಗಳೋ ಇಲ್ಲ ರಾಕ್ಷಸರೋ ಗೊತ್ತಿಲ್ಲ. ಸುಮ್ಮನೆ ಬರ್ತವೆ, ವಾಕಿಂಗ್ ಮಾಡ್ಕೊತವೆ. ಹೊರಗಡೆ ಅಲ್ಲಿ ಗೋಬಿ ಮಂಚೂರಿ, ಪಾನಿಪುರಿ, ಸಮೋಸ ಅವು ತಿನ್ಕೊಂಡು
ಹೋಯ್ತವೆ. ಇನ್ನೇನು ಕೊಲೆಸ್ಟ್ರಾಲ್ ಎಲ್ಲಿ ಕಡಿಮೆ ಆಗುತ್ತೆ, ಇಲ್ಲೆಲ್ಲ ವಾಕಿಂಗ್ ಬಂದು ಹೊರಗಡೆ ತಿನ್ಕೊಂಡು ಮನೆಗೆ ಹೋಯ್ತಾರೆ. ಅವ್ರ ದುಡ್ಡು ಅವ್ರು ತಿನ್ಕೊಳ್ಳಿ ಬಿಡಿ, ವಾಕಿಂಗ್ ಏನಕ್ಕೆ ಬರಬೇಕು, ಅದೇ ಮನೆಯಲ್ಲೇ ಕುಂತ್ಕೋಬೋದಲ್ವ. ನೋಡಿ ಹೆಂಗಿದೆ ಟ್ರೈನು, ಎಷ್ಟು ಅದ್ಭುತವಾಗಿ ಮಾಡಿದ್ರು. ಅವಾಗ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಚಂದ್ರಶೇಖರ್ ಅವ್ರ ಪಾಪ ಚೆನ್ನಾಗಿ ಮಾಡಿದರು. ಆದರೆ ಪಾಪ ಅವ್ರು ನೆನೆಸ್ಕೊಳ್ಳೋರಿಲ್ಲ. ಏನು ಮಾಡೋಣ, ಅಲ್ಲಿ ವಾಲಿಬಾಲ್ ಗ್ರೌಂಡ್ ಇದೆ, ಫುಟ್ಬಾಲ್ ಗ್ರೌಂಡ್ ಎಲ್ಲ ಅದ್ಭುತವಾಗಿದ್ದಾರೆ. ನೋಡಿ, ಇದು ಒಳ್ಳೆಯದಾದ್ರೆ ನಿಮಗೆ ಶೇರ್ ಮಾಡಿ. ನಮಸ್ಕಾರ, ಜೈ.